ನಾನು ಒಂದು ಮ್ಯಾಗಝಿನ್ ಓದ್ತಾ ಇದ್ದೆ. ಆ ಮ್ಯಾಗಝಿನ್ ಓದುವಾಗ ಅದರಲ್ಲೊಂದು ಕತೆ ಓದಿದೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅದನ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಕಂಪನಿ ಇರುತ್ತೆ. ಆ ಕಂಪನಿಯಲ್ಲಿ ಸುಮಾರು ಜನ ಎಂಪ್ಲಾಯೀಸು ಕೆಲಸ ಮಾಡ್ತಿರ್ತಾರೆ. ಎಲ್ಲ ಎಂಪ್ಲಾಯೀಸು ನಾರ್ಮಲ್ ಆಗಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋ ಥರ ಎಲ್ಲರೂ ಆಫೀಸ್‌ಗೆ ಹೋದಾಗ, ಅಲ್ಲೊಂದು ಮೆಮೊ ಇರುತ್ತೆ. ಅದು ಏನು ಹೇಳುತ್ತಪ್ಪ ಅಂದರೆ, ಈ ಕಂಪನಿಯಲ್ಲಿ ಯಾರು ನಿಮ್ಮ ಬೆಳವಣಿಗೆನ ತಡೀತಾ ಇದ್ರು, ಅವ್ರು ತೀರೋಗಿದ್ದಾರೆ. ಅವರ ಅಂತಿಮ ದರ್ಶನನ ಆಡಿಟೋರಿಯಮಲ್ಲಿ ನಾವು ವ್ಯವಸ್ಥೆ ಮಾಡಿದೀವಿ. ಎಲ್ಲರೂ ಒಬ್ರಾದ್ಮೇಲೆ ಒಬ್ರು ಹೋಗ್ಬಿಟ್ಟು ಅದ್ರ ಅಂತಿಮ ದರ್ಶನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ ಅದ್ರಲ್ಲಿ. ಸರಿ, ಈ ಎಂಪ್ಲಾಯೀಸ್‌ಗೆಲ್ಲ ಕುತೂಹಲ, ಯಾರಪ್ಪ ಇದು? ಈ ತರ ಎಲ್ಲ ಬರ್ದಿದಾರಲ್ಲ, ಯಾರು ಅಂತಾನೆ ಹೆಸರು ಹಾಕಿಲ್ಲ, ಆದ್ರೆ ಏನಿದು ಈ ತರ ಬರ್ದಿದಾರಲ್ಲ ಅಂತ ಕುತೂಹಲದಲ್ಲಿ ಇರ್ತಾರೆ. ಇದೇ ಕುತೂಹಲದಲ್ಲಿ ಎಲ್ಲರೂ ಆಡಿಟೋರಿಯಂ ಕಡೆ ಹೋದಾಗ, ಆ ಆಡಿಟೋರಿಯಮಲ್ಲಿ ಒಬ್ರು ವಾಚ್‌ಮನ್ ನಿಂತಿರ್ತಾರೆ ಬಾಗ್ಲಲ್ಲಿ. 2 ಬಾಗ್ಲಿರುತ್ತೆ ಆ ಆಡಿಟೋರಿಯಂಗೆ. ಅದರಲ್ಲಿ ಒಂದರಿಂದ ಒಳಗಡೆ ಹೋಗ್ಬೇಕು, ಒಂದರಿಂದ ಆಚೆ ಬರ್ಬೇಕು. ಆ ವಾಚ್‌ಮನ್ ಒಬ್ಬೊಬ್ರನ್ನ ಒಂದ್ ಸಲಕ್ಕೆ ಒಬ್ರನ್ನ ಮಾತ್ರ ಒಳಗಡೆ ಬಿಡ್ತಾ ಇರ್ತಾರೆ, ಆಯ್ತಾ? ಸೊ, ಆ ಥರ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಆಚೆ ಬರುವಾಗ ವಿಭಿನ್ನವಾದಂತಹ ಎಕ್ಸ್‌ಪ್ರೆಷನ್ಸ್ ಇರತ್ತೆ ಪ್ರತಿಯೊಬ್ಬ ಎಂಪ್ಲಾಯೀಸ್ ಮುಖದಲ್ಲಿ. ಆತಂಕ ಆಗಿರ್ಬೋದು, ಇಲ್ಲಾಂದ್ರೆ ದುಃಖ ಆಗಿರ್ಬೋದು. ಕೆಲವರು ಮುಗುಳ್ನಗ್ತಾ ಆಚೆ ಬರ್ತಿರ್ತಾರೆ. ಏನಪ್ಪಾ ಅಂತದ್ದು ಯಾರಿತ್ತು? ಅದೇನಿದೆ ಒಳಗಡೆ? ಯಾರು ತೀರೋಗಿರೋದು? ಅಂತ ನೋಡಿದ್ರೆ, ಒಳಗಡೆ ಹೋಗಿದ ತಕ್ಷಣ ಒಂದು ದೊಡ್ಡ ಮಿರರ್ ಇರುತ್ತೆ. ಯಾರು ಅಂತಿಮ ದರ್ಶನ ಪಡ್ಕೊಳ್ಳೋಕೆ ಅಂತ ಹೋಗ್ತಾರೆ, ಆ ಮಿರರಲ್ಲಿ ಅವ್ರ ಮುಖನೇ ಕಾಣ್ತಾ ಇರುತ್ತೆ. ಅಂದ್ರೆ ಆ ಕಂಪನಿ ಬಾಸ್ ಇದ್ರ ಮೂಲಕ, ಈ ಆಕ್ಟಿವಿಟಿ ಮೂಲಕ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ರು ಅಂತಂದ್ರೆ, ನಮ್ಮ ಜೀವನದಲ್ಲಿ ನಮ್ ಗ್ರೋತ್‌ಗೆ ನಾವೇ ಕಾರಣ. ನಮ್ಗೆ ಗ್ರೋತ್ ಆಗಿಲ್ಲ ಅಂತಂದ್ರು ಅದಕ್ಕೂ ನಾವೇ ಕಾರಣ ಅನ್ನೋದನ್ನ ಈ ಆಕ್ಟಿವಿಟಿ ಮೂಲಕ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಮನವರಿಕೆ ಮಾಡಿಕೊಟ್ರು. ಈ ಕತೆ ಕೇಳಾದ್ಮೇಲೆ ನಮಗೆ ಅನ್ನಿಸ್ಬೋದು, ಏನು ಎಲ್ಲದೂ ನಮ್ಮ ಕಂಟ್ರೋಲಲ್ಲೇ ಇರುತ್ತಾ? ಕೆಲವು ವಿಷಯಗಳು ನಮ್ಮ ಕಂಟ್ರೋಲಲ್ಲೇ ಇರಲ್ಲ ಅಂತ. ಬಟ್ ಕೆಲವು ವಿಷಯ ಆದ್ರೂ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಲ್ವಾ? ನಮ್ಮ ಕಂಟ್ರೋಲಲ್ಲಿ ಏನಿದೆ ಅದನ್ನ ನಾವು 100% ಎಫರ್ಟ್ ಹಾಕ್ಬಿಟ್ಟು ನಮ್ಮ ಬೆಸ್ಟ್ ಆಗಿ ನಾವು ಮಾಡಿದ್ದೇ ಆದ್ರೆ, ನಾವು ಅನ್ಕೊಂಡಷ್ಟು ಬೇಗ ಅಲ್ಲ ಅಂತಂದ್ರೂನು ನಮ್ ಗ್ರೋತ್ ಆಗುತ್ತೆ. ಒಂದಲ್ಲ ಒಂದಿನ ಆಗುತ್ತೆ. ಆದ್ರೆ ನಾವೇನು ಮಾಡಿಲ್ಲ ಅಂತಂದ್ರೆ ಆಗಕ್ ಚಾನ್ಸೇ ಇಲ್ಲ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇದೇನಾದ್ರು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.